ಎಲ್ಲರಿಗೂ ನಮಸ್ಕಾರ. ಎಲ್ಲ ಪ್ರಿಯ ವೀಕ್ಷಕರುಗಳಿಗೆ ನಮಸ್ಕಾರಗಳು. ಏನಪ್ಪ ವಿಚಾರ ಅಂದರೆ, ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನಲ್ಲಿ ಒಂದು ಶಾಲೆಯ ಬಸ್ಸು ಅಪಘಾತ ಆಗುತ್ತೆ. ಅದ್ರ ಬಗ್ಗೆ ಒಂದು 4 ಮಾತುಗಳು. ಯಾಕೆ ಅಪಘಾತ ಆಯಿತು, ಯಾಕೆ ಇಷ್ಟೊಂದು ದೊಡ್ಡ ಅಪಘಾತ ಆಗಿದೆ, ಇದನ್ನು ಸ್ವಲ್ಪ ನಾವು ಜನಗಳು ಯೋಚನೆ ಮಾಡಬೇಕಾಗಿದೆ. ನಾವು ಇವತ್ತು ಚುನಾವಣೆ ಬಂದಾಗ ಜನಗಳು ನಮ್ಮ ಉತ್ತರ ಕರ್ನಾಟಕ ಭಾಗದ ಕೆಲವು MLAಗಳು ಮತ್ತು MP ಗಳು ಒಂಥರ ಎಮ್ಮೆಗೊಡ್ಡುಗಳು ಇದ್ದಂಗೆ. ಯಾಕಂದರೆ ಬೆಂಗಳೂರಲ್ಲಿ ಬಂದು ಮಲ್ಕೊಂಡ್ರೆ ವಾಪಸ್ಸು ಕ್ಷೇತ್ರಕ್ಕೆ ಬರಲ್ಲ, ಅಲ್ಲಿ ಮಲ್ಕೊಂಡ್ರೆ ವಾಪಸ್ಸು ವಿಧಾನಸೌಧಕ್ಕೆ ಬರಲ್ಲ. ಈ ಮಟ್ಟಕ್ಕೆ ಕೆಲವು ಶಾಸಕರನ್ನು ನಾವು ಪದೇ ಪದೇ ತಿರ್ಗಮರ್ಗ ಆಯ್ಕೆ ಮಾಡ್ಕೊಂತ ಇರ್ತೀವಿ. ಅವರು ಕೊಡುವ ಪುಟ್ಕೋಸಿ ಎಂಜಲು ಕಾಸಿಗೆ ಓಟ್ ಹಾಕುವಾಗ ಅವಾಗ ಯಾವುದೇ ತೊಂದರೆ ಇರುವುದಿಲ್ಲ. ಅವಾಗ ಬರೀ ಕೊಡುವ ಅವರು ಎಂಜಲು ಕಾಸು ಮಾತ್ರ ನಿಮಗೆ ನೆನಪಿರುತ್ತೆ. ಈಗ ಇಂಥ ಅನಾಹುತಗಳಾದಾಗ ಲಬಲಬಲಬಲಬಂತ ಬಾಬಡ್ಕಂತೀರ. ಇವತ್ತು ನೀವು ಆಯ್ಕೆ ಮಾಡ್ಕೊಳ್ಳೋದು ಶಾಸಕರನ್ನ ಯಾವ ರೀತಿ ಇರಬೇಕು, ಯಾಕೆ ನಾವು ಅವ್ರನ್ನ ಆಯ್ಕೆ ಮಾಡ್ಕೋಬೇಕು, ಯಾಕೆ ನಾವು ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತಂದು ಹೇಳಿ ಇವತ್ತು ಜನಗಳು ಯಾರಿಗೂ ಬೇಕಾಗಿಲ್ಲ. ತಮ್ಮ ಮನೆಗೆ ತಮಗೆ ಸ್ವಂತ ಏನಾದರೂ ನೋವಾದಾಗೆ, ಏನಾದ್ರು ತೊಂದರೆ ಆದಾಗ ಮಾತ್ರ MLAನ ಬೈಯೋದು, ಸರ್ಕಾರನ ಬೈಯೋದು, ಎಲ್ಲ ಬೈಯೋದು ಮಾಡ್ತಾರೆ. ಆದರೆ ಚುನಾವಣೆ ಬಂದಾಗ ಯಾರನ್ನೂ ಬೈಯಲ್ಲ. ಅವ್ರು ಕೂಡ ಪುಟ್ಕೋಸಿ ಎಂದು ಕ್ಲಾಸ್ ಇಸ್ಕೊಂಡು ಓಟ್ ಹಾಕ್ತಾರೆ. ಈಗ ಅನುಭವಿಸಿ. ಪಾಪ ಎಷ್ಟು ಮಕ್ಕಳಿಗೆ ಇವತ್ತು ಅನಾಹುತ ಆಗಿದೆ. ಸುಮಾರು 1-2 ಮಕ್ಕಳಿಗೆ ಕಾಲು ಕಟ್ಟಾಗಿದೆ, 1-2 ಮಕ್ಕಳು ತೀರ್ಕೊಂಡಿದ್ದಾರೆ. ಇಷ್ಟು ನೋವಾಗಿದೆ, ಯಾರಿಗೂ ಕರುಣೆ ಅನ್ನೋದೇ ಇಲ್ಲ. ನಾವಿವತ್ತು ಅಯ್ಯೋ ಮಾಧ್ಯಮದವ್ರು ತೋರಿಸ್ಲೇ ಇಲ್ಲ, ಟಿ ವಿಲಿ ತೋರಿಸ್ಲೇ ಇಲ್ಲ ಅಂತಾರೆ. ನೀವೇನು ಮಾಡ್ತಾಯಿದ್ರಿ ಜನಗಳು? ನೀವೇನು ಮಾಡ್ತಾಯಿದ್ದೀರಾ? ಚುನಾವಣೆ ಬಂದಾಗೆ ಮಾಧ್ಯಮದವ್ರು ಹೇಳ್ದಂಗೆ ಕೇಳ್ತೀರಾ? ಕೇಳಲ್ವಲ್ಲ. ಅವರು ನಿಮ್ಮ ಮತವನ್ನು ಮಾರ್ಕೆಬೇಡಿ ಅಂತ ಹೇಳ್ತಾರೆ. ನೀವು ಹಂಗೆ ಓಟ್ ಹಾಕ್ತೀರಿ. ನೀವು ಯಾರು ಹಾಕಲ್ಲ. ಅನುಭವಿಸಿ. ಉತ್ತರ ಕರ್ನಾಟಕ ಭಾಗದಲ್ಲಿ ಎಷ್ಟೋ ಕಡೆ ರಸ್ತೆಗಳು ಚೆನ್ನಾಗಿಲ್ಲ, ಕುಡಿಯೋಕ್ಕೆ ನೀರಿಲ್ಲ, ಸರಿಯಾದ ರೀತಿಲಿ ಬಸ್ಗಳು ಬರಲ್ಲ. ನೀವು ಪದೇ ಪದೇ ಅವ್ರು ಕೂಡ ಎಂಜಲ್ ಕಾಸಿಗೆ ಓಟ್ ಹಾಕ್ತೀರಿ. ತಿರ್ಗಾ ಮಕ್ಕಳನ್ನ ಲಕ್ಷಾನುಗಟ್ಟಲೆ ಫೀಸ್ ಕಟ್ಟಿ ತಿರ್ಗಾ ಅವ್ರ ಸ್ಕೂಲಿಗೆ ಸೇರಿಸ್ತೀರಿ. ಇದು ನ್ಯಾಯನ? ಇದು ನೀವು ಮಾಡಿದ ಕರ್ಮ ನಿಮ್ಮ ಮಕ್ಕಳು ಇವತ್ತು ಅನುಭವಿಸ್ಬೇಕಾಗಿದೆ. ಅರ್ಥ ಮಾಡ್ಕೊಳ್ಳಿ. ನೀವು ಮಾಡಿದ ಕರ್ಮ, ನೀವು ಮಾಡಿದ ಆಯ್ಕೆ ಇವತ್ತು ನಿಮ್ಮ ಮಕ್ಕಳನ್ನು ಬಲಿ ತಗೊಂಡಿದೆ. ನಾಳೆ ನಿಮ್ಮನ್ನು ಬಿಡಲ್ಲ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 78 ವರ್ಷ ಆದರೂ ಕೂಡ ನಾವಿನ್ನೂ ರಸ್ತೆ ಇಲ್ಲ, ಸರಿಯಾಗಿ ಬಸ್ ಇಲ್ಲ, ಸರಿಯಾಗಿ ಶಾಲೆ ಇಲ್ಲ ಅಂತಂದೇಳಿ ಬಾಯ್ ಬಡ್ಕೊತಾ ಇದ್ದೀವಿ. ಯಾಕೆ? ಅವರು ಕೂಡ ಪುಟ್ಕೋಸಿ ಎಂಜಲ್ ಕಾಚಿಸ್ಕೊಂಡು ಓಟ್ ಹಾಕ್ಬಿಟ್ಟು ಆಮೇಲೆ ಅವ್ರಿಗೆ ಜೈ ಜೈ ಅನ್ನೋದು. ಅವಾಗೆಲ್ಲ ಚುನಾವಣೆ ಬಂದಾಗ ಅವ್ರಿಗೆ ಜೈ, ಅವ್ರು ಕೂಡ ಎಂಜಲ್ ಕಾಚಿಸ್ಕೊಂಡು ಜೈ, ಅವ್ರು ಎಣ್ಣೆ ಹಸ್ಕೊಂಡು ಜೈ. ಇವತ್ತು ಪುಕ್ಸಟ್ಟೆ ಗ್ಯಾರಂಟಿಗಳು, ಗ್ಯಾರಂಟಿಗಳಿಗೂ ಜೈ ಅಂತ ಇದ್ದೀರಾ. ಅನುಭವಿಸ್ರಿ. ಇವಾಗ ಏನು ಮಾಡೋಕ್ಕಾಗಲ್ಲ, ಏನು ಅಭಿವೃದ್ಧಿ ಆಗಲ್ಲ. ಒಂದು ರಸ್ತೆ ಮಾಡೋಕ್ಕಾಗಲ್ಲ, ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಮಾಡೋಕ್ಕಾಗಲ್ಲ, ಒಂದು ಸರಿಯಾದ ರಸ್ತೆ ಮಾಡೋಕ್ಕಾಗಲ್ಲ, ಒಂದು ಸರಿಯಾದ ರೀತಿಯಲ್ಲಿ ಒಂದು ಬಸ್ಸು ನಿಮ್ಮ ಊರಿಗೆ ಬರೋದಿಲ್ಲ. ಆ ಮಟ್ಟಕ್ಕೆ ಇವತ್ತು ರಾಜಕಾರಣಿಗಳು ನಮ್ಮ ರಾಜ್ಯನ ಆಳ್ತಾ ಇದ್ದಾರೆ. ಇವತ್ತು ಈ ಗ್ಯಾರಂಟಿಗಳಿಗೆ ಹಿಮಾಚಲ ಪ್ರದೇಶ ಮುಂಡ ಮುಚ್ಕೊಂಡು ಹೋಗಿದೆ. ಹಿಮಾಚಲ ಪ್ರದೇಶದಲ್ಲಿ ಮೊದಲು ಗ್ಯಾರಂಟಿ ಕೊಟ್ಟಿದ್ದರು, ಅಲ್ಲಿ ಇವಾಗ ಅದು ಮುಂಡ ಮುಚ್ಕೊಂಡು ಹೋಗಿದೆ. ನೆಕ್ಸ್ಟು ನಮ್ಮ ಕರ್ನಾಟಕನೂ ಈ ಮುಖ್ಯಮಂತ್ರಿಗಳು ಇದ್ದಾರಲ್ಲ, ಇವರು ಆರಾಮಾಗಿ ಮುಂಡ ಮುಚ್ಚೆ ಇವ್ರು ಹೋಗೋದು. ಆ ಮಟ್ಟಕ್ಕೆ ಇವತ್ತು ದಿವಾಳಿ ಆಗ್ತಾಯಿದೆ. ಕೆಲವ್ರು ಹೇಳ್ತಾರೆ ಸೆಂಟ್ರಲ್ ಗೌರ್ಮೆಂಟ್ನ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು, ಅದನ್ನ ಯಾಕೆ ಕೇಳ್ತಾ ಇಲ್ಲ ಅಂತಂದು. ಅಲ್ಲಿ ಆಗಿದ್ದರೆ ಮಾಡಿ ಹೋಗಿ. ಇಲ್ಲೇನಾಗ್ತಾಯಿದೆ ಇವಾಗ? ಯಾವ್ದಾರ ಒಂದೂರಲ್ಲಿ ಒಂದು ರಸ್ತೆ ರಿಪೇರಿ ಮಾಡ್ತಾ ಇದ್ದಾರಾ? ಒಂದು ಊರಲ್ಲಿ ಯಾವ್ದಾರ ಒಂದು ಹಳ್ಳಿಗೆ ಒಂದು ಹೊಸ ಬಸ್ ಬಂದಿದೆಯಾ? ಎಲ್ಲರ ಒಂದು ಹೊಸ ಈ ಸರ್ಕಾರಿ ಶಾಲೆಗೆ ಒಂದು ಬಣ್ಣ ಹೊಡೆದಾರ, ಸುಣ್ಣ ಹೊಡೆದಾರ, ಸರಿಯಾದ ಇಲ್ಲಿ ಪುಸ್ತಕ ಕೊಟ್ಟವರ, ಯೂನಿಫಾರ್ಮ್ ಕೊಟ್ಟಿದ್ದಾರಾ? ಇಲ್ವಲ್ಲ. ಯಾಕೆ ನಾವು ಇವ್ರಿಗೆಲ್ಲ ಓಟ್ ಹಾಕಿದ್ದೀವಿ? ಅವರು ಕೂಡ ಪುಟ್ಕೋಸಿ ಎಂಜಲ್ ಕಾಸಿಸ್ಕೊಂಡು ಇದು ಎಲ್ಲಿವರೆಗೂ ನಿಲ್ಲೋದಿಲ್ವೋ? ಈ ಪುಟ್ಕೋಸಿ ಎಂಜಲ್ ಕಾಸು ಎಲ್ಲಿವರೆಗೂ ನಿಲ್ಲೋದಿಲ್ವೋ ಅಲ್ಲಿವರೆಗೂ ನಮ್ಮ ಮಕ್ಕಳು ಬಲಿ ಆಗ್ತಾ ಇರ್ತಾರೆ. ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಬಲಿ ಆಗ್ತಾ ಇದೆ, ನಮ್ಮ ಮಕ್ಕಳ ಆರೋಗ್ಯ ಬಲಿಯಾಗುತ್ತೆ, ನಮ್ಮ ಆರೋಗ್ಯ ಬಲಿಯಾಗುತ್ತೆ. ಅರ್ಥ ಮಾಡ್ಕೊಂಡು ಮುಂದಿನ ಸರಿ ಚುನಾವಣೆಯಲ್ಲಿ ಆದ್ರೂ ಪ್ರತಿಯೊಂದು ಊರಲ್ಲಿ ಕೂಡ ನಾವು ಯಾವನ ಥರನೂ ದುಡ್ಡು ಇಸ್ಕೊಳ್ದಂಗೆ ಓಟ್ ಹಾಕಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿರಿ ಅಂತ ಮಕ್ ಕೂಗಿದ್ರೆ ಅವಾಗ ನಮ್ಮ ತಾಲೂಕು ಆಗಿರ್ಬೋದು, ನಮ್ಮ ಕ್ಷೇತ್ರ ಆಗಿರ್ಬೋದು ಚೆನ್ನಾಗಿರುತ್ತೆ. ಇವತ್ತು ನೋಡಿ ಬಸ್ಸು ಮುಂಡ ಮುಚ್ಕೊಂಡು ಹೋಯ್ತದು. ಎಷ್ಟು ಮಕ್ಕಳು ಸತ್ತೋದ್ರು, ಎಷ್ಟು ಮಕ್ಕಳು ಕೈ ಕಾಲು ಹೋಯ್ತು, ಎಷ್ಟು ಕೆಲವ್ರದೆಲ್ಲ ಹಲ್ಲು ಎಲ್ಲ ಕಣ್ಣು ಎಲ್ಲ ಹೋಗ್ಬಿಟ್ಟಿದ್ದಾವೆ. ಇಷ್ಟಾದರೂ ಕೂಡ ನಿಮಗೆ ಬುದ್ಧಿ ಬರಲಿಲ್ಲ ಅಂದರೆ ಅವರು ಕೂಡ ಪುಟ್ಕೋಸಿ ಎಂಜಲ್ ಕಾಸಿಸ್ಕೊಂಡು ಎಲ್ಲಿವರೆಗೂ ಓಟ್ ಹಾಕ್ತೀರಿ? ಅಲ್ಲಿವರೆಗೂ ಇದೇ ಪರಿಸ್ಥಿತಿ. ಉತ್ತರ ಕರ್ನಾಟಕದಲ್ಲಿ ಸುಮಾರು ಕಡೆ ರಸ್ತೆಗಳಿಲ್ಲ, ಕುಡಿಯೋಕ್ಕೆ ನೀರಿಲ್ಲ, ಕರೆಂಟ್ ಇಲ್ಲ, ಸರಿಯಾದ ರೀತಿಯಲ್ಲಿ ಬಸ್ಸಿನ ವ್ಯವಸ್ಥೆ ಇಲ್ಲ. ಹಿಂಗೆಲ್ಲ ಇದ್ದರೂ ಕೂಡ 5 ವರ್ಷಕ್ಕೊಂದು ಸತಿ ಬಂದಾಗ ಅವರು ಏನು ನಿಮಗೆ ಕೊಡ್ತಾರಲ್ಲ ಆಶ್ವಾಸನೆ, ನಾನು ಹಂಗೆ ಮಾಡಿಬಿಡ್ತೀನಿ ಹಿಂಗೆ ಮಾಡಿಬಿಡ್ತೀನಿ, ಏನು ಮಾಡಲ್ಲ. ಇನ್ನು 5 ವರ್ಷ ನಿಮ್ಮೂರ ಕಡೆ ತಲೆನೇ ಹಾಕಲ್ಲ ಅವರು. ನಿಮ್ಮೂರನ್ನ ಮೂಸು ಕೂಡ ನೋಡಲ್ಲ. ಹಂಗಿದ್ದರೂ ಕೂಡ ನೀವು ತಿರ್ಗಾ ಅವ್ರಿಗೆ ಓಟ್ ಹಾಕಿ ಗೆಲ್ಲಿಸ್ತೀರಿ. ಏನು ಅಭಿವೃದ್ಧಿ ಆಗಿದೆ ರೀ ಉತ್ತರ ಕರ್ನಾಟಕದಲ್ಲಿ. ನಾವಿವತ್ತು ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬರಬೇಕಾಗಿದೆ.
ಬೆಂಗಳೂರಿಗೆ ಬರ್ಬೇಕು ಇವತ್ತು. ಉತ್ತರ ಕರ್ನಾಟಕದಿಂದ ಬೆಂಗಳೂರಿಗೆ ಬೆಳಗಾಮು, ಬಿಜಾಪುರ, ಬೀದರು, ಗುಲ್ಬರ್ಗ, ರಾಯಚೂರು, ಅಲ್ಲಿಂದ ಎಲ್ಲ ಜನಗಳು ಬೆಂಗಳೂರಲ್ಲಿ ಬಂದು ಇಲ್ಲಿ ಕೆಲಸ ಮಾಡಿ ಇಲ್ಲಿಂದ ಮತ್ತೆ ತಿರ್ಗಾ ಅಲ್ಲಿ ಹೋಗಿ ಸಾಯ್ಬೇಕು ಬಸ್ಸಲ್ಲಿ. ಹಿಂಗಾದರೆ ಉತ್ತರ ಕರ್ನಾಟಕ ಯಾವಾಗ ಅಭಿವೃದ್ಧಿ ಆಗೋದು? ಉತ್ತರ ಕರ್ನಾಟಕದ ಎಮ್ ಎಲ್ ಎಗಳು ಏನಕ್ಕೆ ಗೆಲ್ತೀರ? ನೀವೆಲ್ಲ ಒಂಥರ ಎಮ್ಮೆಗೊಟ್ಟುಗಳು ಇದ್ದಂಗೆ ನೀವು ಎಮ್ಮೆಗೊಟ್ಟುಗಳು ಇದ್ದಂಗೆ ನೀವು ಕೆಲಸ ಮಾಡಲ್ಲ. ನಿಮ್ಮ ಮಾತ್ರ ಸ್ಕೂಲ್ಗಳು, ಕಾಲೇಜ್ಗಳು ದೊಡ್ಡ ದೊಡ್ಡದಾಗಿ ಬೆಳೆಸ್ತಾ ಇದ್ದೀರಿ, ಆದರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡಲ್ಲ. ಯಾಕೆ ಅಭಿವೃದ್ಧಿ ಮಾಡಿಬಿಟ್ರೆ ನಿಮ್ಮವು ಅಭಿವೃದ್ಧಿ ಆಗಲ್ಲಲ್ಲ ರೀ, ನಿಮ್ಮವು ಅಭಿವೃದ್ಧಿ ಆಗೋದಲ್ವಾ? ನಿಮ್ಮದೆಲ್ಲ ನಿಂತೋಗ್ಬಿಡುತ್ತಲ್ಲ. ಇವರು ಯಾಕೆ ಗೆಲ್ತಾ ಇದ್ದಾರೆ ಅಂದರೆ ಅವರವರ ಆಸ್ತಿಗಳನ್ನು ಅವರವರ ಸಂಪಾದನೆ ಮಾಡಿರ್ತಕ್ಕನ್ನ ಏನು ಆಸ್ತಿ ಹಣ ಇದೆ ಅದನ್ನು ಕಾಪಾಡ್ಕೊಳ್ಳೋಕ್ಕೋಸ್ಕರ ಇವರೆಲ್ಲ ಗೆಲ್ತಾ ಇದ್ದಾರೆ. ರಾಜ್ಯ ಉದ್ಧಾರ ಮಾಡೋಕ್ಕಲ್ಲ ಗೆಲ್ತಾ ಇರೋದು, ಅವ್ರು ಮಾಡಿರೋದನ್ನ ಕಾಪಾಡ್ಕೊಳ್ಳೋಕ್ಕೋಸ್ಕರ ಇವ್ರು ಗೆಲ್ತಾ ಇರೋದು ಅಷ್ಟೇ. ನಾವು ಮತದಾರರು ಬದಲಾವಣೆಯಾಗಿ ಮತದಾರರು ಅವರು ಕೊಡುವ ಎಂಜಲ ಕಾಸಿಗೆ ಆಸೆ ಬೀಳದಂಗೆ ಓಟ್ ಹಾಕಿದರೆ ನಮ್ಮ ರಾಜ್ಯ ಬಹಳ ಅದ್ಭುತವಾಗಿರುತ್ತೆ, ನಮ್ಮ ದೇಶ ಕೂಡ ಬಹಳ ಅದ್ಭುತವಾಗಿರುತ್ತೆ. ಎಲ್ಲಿವರೆಗೂ ಅವರು ಕೂಡ ಎಂಜಲು ಕಾಸಿಗೆ ಆಸೆ ಬೀಳ್ತೀವೋ ಅಲ್ಲಿವರೆಗೂ ಇದೇ ಪರಿಸ್ಥಿತಿ. ಬಸ್ಸು ಬೀಳ್ತವೆ, ಟ್ರೈನು ಬೀಳ್ತವೆ, ನಾವು ಓಡಾಡೋ ಸೈಕಲ್ ಕೂಡ ಓಡಾಡೋಕ್ಕಾಗಲ್ಲ. ಅಂಥ ರಸ್ತೆಗಳು ಇದ್ದಾವೆ ಉತ್ತರ ಕರ್ನಾಟಕದಲ್ಲಿ. ಭಾಳ 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 ಹಿಂದುಳಿದಿದೆ. ಇಷ್ಟು ವರ್ಷ ಆದರೂ ಕೂಡ ನಾವು ಗೆದ್ದವ್ರನ್ನೇ ಗೆಲ್ಲಿಸ್ತಾ ಇದ್ದೀವಿ. ಫಸ್ಟು ಈ ಕೆಲಸ ನಿಲ್ಲಿಸಿದ್ರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗುತ್ತೆ. ಇಲ್ಲಾಂದ್ರೆ ಇದೇ ಥರ ಬಸ್ಗಳು ಬೀಳ್ತವೆ, ಲಾರಿಗಳು ಬೀಳ್ತವೆ, ಸೈಕಲ್ ಬೀಳ್ತವೆ, ಆಟೋ ಬೀಳ್ತವೆ, ನೀವು ಹೋಗೋ ಸ್ಕೂಟ್ರು ಬೀಳ್ತವೆ. ದಯವಿಟ್ಟು ಅವ್ರು ಕೂಡ ಪುಟ್ಕೋಸಿ ಎಂಜಲ್ ಕಾಸಿಗೆ ಕೈ ಚಾಚಬೇಡಿ. ಇವಿಷ್ಟು ವರ್ಷ ಆದರೂ ಕೂಡ ಬದಲಾವಣೆಯಾಗಿ ನಿಮ್ಮ ಮಕ್ಕಳನ್ನ ನೀವೇ ಬಲಿ ತಗೋಬೇಡಿ. ನಿಮ್ಮ ಮಕ್ಕಳು ಬಲಿಯಾದಾಗ ಲಬಲಬ ಅಂತ ಬಾಯಿ ಬಡ್ಕೋಬೇಡಿ. ಮೊದಲೇ ಚುನಾವಣೆ ಮೇಲೆ ಬಾಯಿ ಬಡ್ಕೊಳ್ಳೋದು ನಿಲ್ಲಿಸಿ ಈಗ ನಿಮ್ಮ ಮಕ್ಕಳನ್ನ, ನಿಮ್ಮ ಮೊಮ್ಮಕ್ಕಳನ್ನ ಮುಂದೆ ಚೆನ್ನಾಗಿರೋದು ನೋಡ್ಕೊಳ್ಳಿ ಅಂತಂದೇಳಿ ನಮ್ಮ ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಕೇಳ್ಕೊತಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.